ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ ನಡೆಯಿತು 3 ದಿನ. 27/11/2025ರಿಂದ 29/11/2029 3 ದಿನ 2025 ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತು. ಈ ನೌಕರದಾರಿಗೆ ಯಾಕೆ ಕ್ರೀಡಾಕೂಟ ಇಡ್ತಾರೆ ಅಂದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಅವರು ಆರೋಗ್ಯವಾಗಿರಬೇಕು, ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮವಾದಂಥ ಉತ್ಸಾಹ ಸಿಗಬೇಕು, ಒಂಥರ ದೈಹಿಕವಾಗಿ ಮಾನಸಿಕವಾಗಿ ಅವರು ನೆಮ್ಮದಿಯಾಗಿರಬೇಕು, ಸೊ ಉತ್ತಮ ಸೇವೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕ್ರೀಡಾಕೂಟಗಳನ್ನು ನಡೆಸ್ತಾರೆ. ಈ ಕ್ರೀಡಾಕೂಟದಲ್ಲಿ ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಆದರೆ ಗದಗ ಜಿಲ್ಲಾ ಕ್ರೀಡಾಕೂಟ ಏನು ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಮಾಧ್ಯಮದವರನ್ನು ಕರೆಸಿದ್ದಾರೆ. ಯಾವತ್ತಿದು? ಶುಕ್ರವಾರ, ಅಂದ್ರೆ 28/11/2025 ಮಧ್ಯಾಹ್ನ 3 ಗಂಟೆಗೆ ಅವರು ಹಾಕಿದ್ದಾರೆ, ನಿಮಗೆ ಇಲ್ಲಿ ಬನ್ರಿ, ಇದು ಏನು ಕ್ರಿಕೆಟ್ ಆಡೋಣ ನಾವು ನೀವು ಅಂತ. ಅಲ್ಲಿ ಏನಾಗಿದೆ, ಮಾಧ್ಯಮದವ್ರನ್ನ ಕರೆದಾರೆ. ಅಲ್ಲಿ 2-3 ಟೀಮ್ ಆಗ್ಯಾವ ಕ್ರಿಕೆಟ್ದವ್ರದ್ದು. ಯಾರ್ದು? ಇದೆ ಮಾಧ್ಯಮದವ್ರದ್ದು. ಇವ್ರು ಕರೆದಿದ್ದಾರೆ, ಮಧ್ಯಾಹ್ನ 3 ಗಂಟೆಗೆ ನೀವು ಕ್ರಿಕೆಟ್ ಆಡಕ್ ಬರ್ರಿ ಅಂತ. ಸೊ ಇಲ್ಲಿ ಒಂದಿಷ್ಟು ವ್ಯವಸ್ಥೆ ಸರಿ ಇಲ್ಲ ಮಾಧ್ಯಮದ ಒಳಗಡೆ. ಅವರು ಒಂದು ಟೀಮು, ಇನ್ನೊಂದು ಟೀಮು, ಮತ್ತೊಂದು ಟೀಮ್ ಬಂದಿದೆ. ಅವಾಗಲೇ ಗಲಾಟೆ ಆಗಿದೆ ಅಲ್ಲಿ ಕ್ರೀಡಾಕೂಟದ ವ್ಯವಸ್ಥೆ ಒಳಗಡೆ. ಆದ್ರೂ ಏನೋ ಹೊಂದಾಣಿಕೆ ಮಾಡಿಕೊಂಡು ಕ್ರಿಕೆಟ್ ಆಡಿ ಅಂತೂ ಮುಗಿಸಿದ್ರು. ಓಕೆ, ಅದು ಮೊನ್ನೆದ್ದು ಇವ್ರನ್ನ ಇಲ್ಲಿ ಆಸ್ಪದ ಕೊಡಬಾರ್ದು. ಯಾಕೆ ಗೊತ್ತಾ? ನಿಮಗಾಗಿರುವಂತ ಕ್ರೀಡಾಕೂಟ, ನಿಮ್ಮ ಪೊಲೀಸರಿಗೆ, ಪೊಲೀಸ್ ಫ್ಯಾಮಿಲಿಗೆ, ಮಕ್ಕಳಿಗೆ, ನೀವು ತುಂಬು ಕುಟುಂಬದ ಜೊತೆಗೆ ಪೊಲೀಸ್ ಇದೇನು ಕುಟುಂಬ ಇದೆಯಲ್ಲ, ನೀವು ಕುತ್ಕೊಂಡು ಆಟ ಆಡಬೇಕು, ನೆಮ್ಮದಿಯಾಗಿರ್ಬೇಕು, ನಿಮ್ಮಲ್ಲಿ ಒಂದು ಉತ್ಸಾಹ ಬರಬೇಕು, ನೀವು ಬಹುಮಾನ ಪಡಿಬೇಕು, ನಿಮ್ಮಲ್ಲಿ ಸ್ಪರ್ಧಾತ್ಮಕವಾದಂತ ವ್ಯವಸ್ಥೆ ಇರಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದಿದ್ದು. ಖರ್ಚು ಮಾಡಿ, ದುಡ್ಡು ಖರ್ಚು ಮಾಡಿ ಮಾಡ್ತಿರಲ್ಲ, ನಿಮಗೋಸ್ಕರ ಅದು. ಇಲ್ಲಿ ಬೇರೆದವ್ರನ್ನ ಕರೆಸುವಂತ ಅಗತ್ಯ ಏನಿತ್ತು? ಮಾಧ್ಯಮದವ್ರನ್ನ ಇನ್ ಕೇಸ್ ಅತಿಥಿಯಾಗಿ ಆಟಕ್ಕೆ ಬರಬೇಕು ಅವಂತ ಆಹ್ವಾನ ಮಾಡೋದಾಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದವ್ರನ್ನ ಕರಿಬೋದಿತ್ತು, ಬೇರೆ ಸಂಘದವ್ರು ಕರಿಬೋದಿತ್ತು, ಅನ್ಯತಾ ಇವ್ರನ್ನ ಬೇರೆದವ್ರನ್ನ ಯಾರನ್ನೋ ಕರಿಬೋದಿತ್ತು. ಅದ್ರ ಬದ್ಲಿ ಮಾಧ್ಯಮದವ್ರನ್ನ ಕರೆಯುವಂಥದ್ದು ಏನಿತ್ತು? ಯಾರು ಹೇಳಿದ್ರ ನಿಮ್ಗೆ? ಯಾರು ಕೇಳಿದ್ರ? ನಿಮ್ಗೆ ಏನ್ ಸಂತೋಷ ಬಂತಿದ್ರಿಂದ? ಯಾರು ಕರೆದ್ರು ನಿಮ್ಗೆ? ಯಾರು ಕೇಳಿದ್ರೆ ನಮ್ಗೆ ನಿಮ್ಮಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು, ಬರ್ರಿ ನಮ್ಗೆ ಟೀಮ್ ಕಳಿಸ್ರಿ ಅಂತ? ಇಲ್ಲ. ಅದು ಆದ್ಮೇಲೆ ನೀವು ಕರೆಸಿದ್ರಿ, ಓಕೆ ಡನ್, ಅವ್ರು ಬಂದ್ರು, ಕ್ರಿಕೆಟ್ ಆಡಿದ್ರು, ಅಲ್ಲಿ ನಡೀತು. ಅವಾಗ ಗೊತ್ತಾಗ್ಬೇಕಾಗಿತ್ತು ನಿಮ್ಗೆ ಅಲ್ಲಿ ಜಗಳ ನಡೀತು ಅಂದ್ರೆ ಇಲ್ಲೇನೋ ಅಸ್ತವ್ಯಸ್ತ ಇದೆ ಅಂತ. ಇದು ಆದ್ಮೇಲೆ ರಾತ್ರಿ ನೀವು ಅವ್ರಿಗೆ ಬಾಡೂಟ ಕೊಟ್ಟಿರಲ್ಲ. ಇದು ಯಾರು ನಿಮ್ ಪೊಲೀಸ್ ವ್ಯವಸ್ಥೆ ಒಳಗೆ ಇದು ಎಲ್ಲ ಐತ್ಯಾ? ಪೊಲೀಸ್ ಇಲಾಖೆ ಇದನ್ನ ಮಾಡ್ಬೇಕಾ? ಅದನ್ನು ನೀವು ಇದರಲ್ಲಿ ಬರೀತೀರಿ, ಏನು ವಾಟ್ಸಾಪ್ ಒಳಗ, ಮೀಡಿಯಾದೊಳಗ ನೀವು ಹಾಕ್ತಿರಿ. ಅವ್ ವ್ಯವಸ್ಥೆ ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಇದು ಎಂತದು ಇದು ಅಂತ? ಹೆಂಗಿದು ವ್ಯವಸ್ಥೆ? ಯಾವಾಗಲೂ ಸಾಧಕ ಬಾಧಕಗಳನ್ನು ವಿಚಾರ ಮಾಡಬೇಕಾ ನೀವು? ಇದರಿಂದ ಏನಾಗಬಹುದು ಅಂತೇಳಿ. ರಾತ್ರಿ ಇದೇನಾಗಿದೆ, ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಆದ ಪವಿತ್ರ ಪೊಲೀಸ್ ಭವನ ಯಾಕೆ ಕಟ್ಟಿದಿರಿ ನೀವು? ತರಬೇತಿಗಳನ್ನು ಕೊಡಬೇಕು, ಆಮೇಲೆ ನಮ್ಮ ವ್ಯವಸ್ಥೆ ಒಳಗ ಚೆನ್ನಾಗಿರ್ಬೇಕು, ನಮ್ಗೆ ಅನುಕೂಲ ಆಗ್ಬೇಕು. ನೋಡಿ ಇಲ್ಲಿ ಇದು ಯಾರ್ದು? ಇದು ಗದಗ ಪೊಲೀಸ್ ಮೀಡಿಯಾ ಪ್ರೆಸ್ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಪ್ರಯುಕ್ತ ಇವತ್ತು ಸಾಯಂಕಾಲ 3 ಗಂಟೆಗೆ ಪೊಲೀಸ್ ವರ್ಸಸ್ ಮಾಧ್ಯಮ ಕ್ರಿಕೆಟ್ ಪಂದ್ಯ ಹಮ್ಮಿಕೊಂಡಿದ್ದು. ಓಕೆ, ಮಾಧ್ಯಮದಿಂದ ಒಂದು ತಂಡ, ಎಷ್ಟು ತಂಡ ಬಂದು ಅಲ್ಲಿ? ಎಷ್ಟು ಆಯ್ತು ಗಲಾಟೆ? ಆಯ್ತು. ನಂತರ ಮಾಧ್ಯಮ ಮಿತ್ರರು ಬಡಾಖಾನ ಊಟ ಅಂದ್ರೆ ಏನು? ಬಡಾಖಾನ ವ್ಯವಸ್ಥೆಯೂ ಆಹ್ವಾನಿಸಲಾಗಿದೆ. ಬಡಾಖಾನ ಅಂತ, ಚೋಟಾಖಾನ, ಬಡಾಖಾನ, ಬಾಡೂಟ ಏನಿವು ಮೀಡಿಯಾದಾಗ ಹಾಕೋದಾ? ಇದು ಇಲ್ಲಿ ಹಾಕಿದಿರಿ. ಇದಕ್ಕೆ ಕೆಲವರು ಬೇರೆ ಬೇರೆ ಕಾಮೆಂಟ್ ಮಾಡಿದ್ರೆ ಅದು ಬೇರೆ. ಈಗ ವೆಜ್, ನಾನ್ ವೆಜ್ ಅಂತೀರಿ, ಸಸ್ಯಾಹಾರಿ, ಮಾಂಸಾಹಾರಿ ಹಿಂಗಿರ್ತಾವ. ಹೋಳಿಗೆ ಊಟ, ಇದು ಬಡಾಖಾನ ಅಂದ್ರೆ ಏನು? ಊಟ. ಆಯ್ತು, ಇಲ್ಲಿ ಕಳಿಸಿದ್ರಿ. ಓಕೆ, ನೀವು ಇಲ್ಲೇ ಬಂತು, ಅವ್ರು ಬಂದ್ರು, ಆಡಿದ್ರು, ಸರಿ ಆಯ್ತು. ಊಟಕ್ಕೆ ಕರೆಸಿದ್ರಿ. ಏನಾತಲ್ಲಿ ಊಟದೊಳಗ? ಗುಂಡು ತುಂಡು ತಗೊಂಡು ಏನ್ ಮಾಡಿದ್ರಲ್ಲ? ಏನ್ ಆತು ನಿಮ್ ಗಲಾಟೆ ಗೊತ್ತಾ? ರಾತ್ರಿ ಮಧ್ಯರಾತ್ರಿವರೆಗೆ ಬಾರ್ ಅಂಗಡಿಗಳು ಓಪನ್ ಆದ್ರ ಹತ್ರ ಮೇಲೆ ಪಾನ್ ಅಂಗಡಿ ಇದ್ರೆ ನೀವು ಬಂದ್ ಮಾಡಿಸ್ತೀರಿ ಸೈರನ್ ಹಾಕಿ.
ಬೆನ್ನತ್ತಿ ಬದ್ದು ಮಾಡಿಸ್ತೀರಿ. ಪೊಲೀಸ್ ಇಲಾಖೆ ಹಿರಿಕಿರಿ ಅಧಿಕಾರಿಗಳು ಮುಂದೆ ನಿಂತು ಇವ್ರಿಗೆ ವೆಜ್ಜು ನಾನ್ ವೆಜ್ಜು ಡ್ರಿಂಕ್ಸು ಬೀರು ಟೀಚರ್ಸು 100 ಪೇಪರ್ಸು ಏನು ವ್ಯವಸ್ಥೆ ಯಾಕೆ ಇದು ಮಾಡಿದ್ರಿ ನೀವು ಮೀಡಿಯಾದವ್ರಿಗೆ? ಏನ್ ಕೆಲಸ ನೀವು? ಅಂದ್ರೆ ನಿಮ್ದು ಏನಾರ ವ್ಯವಸ್ಥೆನ ನೀವು ಕಂಟ್ರೋಲ್ ಮಾಡ್ಕೊಳಕ್ ಇಟ್ಕೊಳಕ ಇವ್ರನ್ನ, ಅಥವಾ ಏನಾರ ಇವ್ರ ಪ್ಲೀಸ್ ಯಾಕೆ ಮಾಡಿದ್ರಿ ಇವ್ರನ್ನ ಮಾಧ್ಯಮದವ್ರಿಗೆ? ಅದೇ ನನಗೆ ನಾ ಇದನ್ನ ಮಾಡ್ತಿದ್ದಿಲ್ಲ ಗೊತ್ತಾದ ದಿವಸನ ನಾನು ಸುಮ್ಮನೆ ಇದ್ದೆ. ಕೆಲವು ಪೊಲೀಸರು ಕೇಳಿದ್ರು ನನಗೆ, ಏನ್ ಸರ್ ನಿಮ್ದು ಅಂತೇಳಿ ಮುಚ್ಚಿಟ್ಕೊಂಡ್ರಿ, ರಾತ್ರಿ 12:30 1 ಗಂಟೆ ಬಿಟ್ಟು ಹೊಡೆದಾಡ್ಯಾರ, ನಾವು ಸಾಕಾತು ಅವ್ರನ್ನ ಹೊರಗಾಕಕ್ಕ ಅಂತ ಹೇಳಿ ಅವರೇ ಹೇಳಿದ್ರು. ನಿಮ್ದಾದ್ರೂ ಮುಚ್ಕೊಂತೀರಿ, ನಮ್ಗೆ ಯಾಕೆ ನೀವು ಇದನ್ನ ಯಾಕೆ ಮಾಡುದಿಲ್ಲ ಸುದ್ದಿ ಅಂದ್ರು. ಹೌದು, ಅಕಸ್ಮಾತ್ ಇದೇ ಪೊಲೀಸ್ ಭವನದಾಗ ಕುಡಿದು ತಿಂದು ಮಜಾ ಮಾಡಿ ಹೊಡೆದಾಡಿ ಬಡದಾಡಿ ಬೈದಾಟ ಮಾಡಿದ್ರೆ ಮೀಡಿಯಾದವ್ರು ಬಿಡ್ತಿದ್ರ? ಇಡೀ ರಾಜ್ಯದವ್ರು ದೊಡ್ಡ ಹೈಲೈಟ್ ಆಗ್ತಿತ್ತು. ಅದು ನೀವು ಎಲ್ಲಿ ಎಡಗಡೆ ಪೊಲೀಸ್ ಭವನದ ಎಡಗಡೆ SP ಆಫೀಸ್ ಇದೆ, ಬಲಗಡೆ DSP ಆಫೀಸ್ ಇದೆ, ಈ ಮಧ್ಯೆ ಪೊಲೀಸ್ ಭವನ ಇದೆ. ಪೊಲೀಸ್ ಭವನ ಕಟ್ಟಿದ್ದು ಎದಕ್ಕೆ ನೀವು? ಅಲ್ಲಿ ನೀವು ಇದು ಕೊಡ್ತೀರಿ, ಏನೋ ಮುಂಜಿ ಮದುವೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಕೊಡ್ತೀರಿ, ಪೊಲೀಸರಿಗೆ ತರಬೇತಿಗಳನ್ನು ಕೊಡ್ತೀರಿ, ಆಮೇಲೆ ಎಲ್ಲರೂ ಕಳುವಾಗಿದ್ದು ಜಪ್ತಾಗಿದ್ದು ವ್ಯವಸ್ಥೆನ ಆಭರಣಗಳನ್ನ ಅಲ್ಲಿ ಪ್ರದರ್ಶನ ಮಾಡಕ್ಕೆ ಇಟ್ಟಿರ್ತೀರಿ. ಒಳ್ಳೆ ಪವಿತ್ರವಾದಂತ ಪೊಲೀಸ್ ಭವನ ಈ ಪತ್ರಕರ್ತರಿಗೆ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದ್ರಲ್ಲ ಕೆಲ ಸಮಯ. ಇದು ಎಂತದಿದು ಅಂತ ಒಂದು ವೇಳೆ ನೀವೇ ಪೊಲೀಸರು ಈ ರೀತಿ ಮಾಡಿದ್ರೆ ಇದೇ ಮೀಡಿಯಾದೊಳಗನ ಹೈಲೈಟ್ ಆಗ್ತಿತ್ತು. ಮತ್ತೆ ಈ ಮೀಡಿಯಾದವ್ರನ್ನ ನೀವು ಯಾಕೆ ಕೈ ಬಿಟ್ರಿ? ನೀವ್ಯಾಕೆ ಅವ್ರನ್ನ ಅಗದಿ ಸಮಾಧಾನ ಮಾಡಿ ಅವ್ರನ್ನ ಏನು ತಲೆ ಮೇಲೆ ಕೂರಿಸ್ಕೊಂಡು ಇಷ್ಟಕ್ಕೂ ಅವ್ರು ಏನು ಯಾಕೆ ಕೊಟ್ರಿ ನೀವು ಊಟ? ಇಂಥ ಅಭ್ಯಾಸ ಎಲ್ಲಿತ್ತು? ಇದು ಕಾನೂನು ಸಚಿವರ ಜಿಲ್ಲೆ. ಇದು ಅಕಸ್ಮಾತ್ ಕಾನೂನು ಸಚಿವರಿಗೆ ಇದು ಗೊತ್ತಾದ್ರೆ ಏನಾಗುತ್ತೆ? ಇಲ್ಲಿ ವ್ಯವಸ್ಥೆ ಅದಕ್ಕೆ ವಿರುದ್ಧ ಇದೆ. ಏನದು ಬೈದಾಟ? 10 ಗಂಟೆ ಆದ್ರೆ ನೀವು ಒಬ್ಬ ಬಡವ ದುಡ್ಕೊಂಡು ತಿನ್ನವನ್ನ ಹಿಡಿದು ಒಳಗೆ ಹಾಕ್ತಿರಿ ಅಥವಾ ಹಿಡಿದು ಅವ್ನಿಗೆ ಜಾಡಿಸ್ತೀರಿ. ಅಂತ ನಿಮ್ ಪೊಲೀಸ್ ಭವನದಾಗಿ ಮಾಧ್ಯಮದವರೇ ಮ್ಯಾಗಿನ್ ಹಿಡ್ದಾರನೆ. ಅವ್ರಿಗೆ ನೀವು ಊಟ ಕೊಡ್ತೀರಿ, ಅಲ್ಲಿ ಅವ್ರು ಕೇಳಿದ್ದನ್ನ ಎಲ್ಲ ತಂದು ಕೊಡ್ತೀರಿ. ಎಣ್ಣೆ ಪಾರ್ಟಿ, ಊಟದ ಪಾರ್ಟಿ, ಅದು ಹಿರಿಕಿರಿ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳು. ನಮ್ಮ SP ಸಾಹೇಬರು ಅವ್ರಿಗೆ ಅದು ಈ SP ಸಾಹೇಬರಿಗೆ ಇದು ನಜರಿನೊಳಗೆ ಐತೋ ಇಲ್ಲ ಗೊತ್ತಿಲ್ಲ ನನಗೆ. ಬಹಳ ಹಾನೆಸ್ಟ್ ಇದ್ದಾರೆ, ಒಳ್ಳೆ ಅಧಿಕಾರಿ ಇದ್ದಾರೆ. ಅವ್ರಿಗೆ ಪ್ರಧಾನಿ ಅವರು ಪ್ರಶಂಸೆ ಮಾಡಿದ್ದಾರೆ, ಮೋದಿ ಸರ್. ಅಂತ ಒಬ್ಬ SP ಇರುವಂತ ಈ ಗದಗ ಜಿಲ್ಲೆಯೊಳಗೆ ಈ ಪೊಲೀಸ್ ಭವನ ಇದು ಎಂದು ನಾನು 30 ವರ್ಷ ಸರ್ವಿಸ್ ಒಳಗೆ ನಾನು ಕೇಳೇ ಇಲ್ಲ ಅಂತದ್ದು. ನಮಗೆಲ್ಲ ಊಟಕ್ಕೆ ಕರಿತಿದ್ರು ಪೊಲೀಸ್, ನಾವು ಸುದ್ದಿ ಮಾಡಕ್ ಹೋಗ್ತಿದ್ವಲ್ಲ, ಅವಾಗ ಉದ್ಘಾಟನೆ ಆದ್ಮೇಲೆ ಅಲ್ಲಿ ಏನು ಬೆಟಗೇರಿ ಕ್ರೀಡಾಂಗಣದೊಳಗೆ ಏನೋ ಊಟದ ವ್ಯವಸ್ಥೆ ಅಥವಾ ಇಲ್ಲ ಟಿಫಿನ್ ವ್ಯವಸ್ಥೆ ಮಾಡ್ತಿದ್ರು. ಅದನ್ನು ಬಿಟ್ಟಿದ್ರು ಗುಂಡು ತುಂಡು ಪಾರ್ಟಿ ಮಾಡಿದಿಲ್ಲ ಅಂತ. ಇದು ಯಾವ ವ್ಯವಸ್ಥೆ? ಇದು ಎಲ್ಲಿ ಮಟ್ಟಕ್ಕೆ ಬಂತು? ಪತ್ರಕರ್ತರು ನಿಮ್ ಹೊಟ್ಟೆ ಒಳಗೆ ಕೈ ಹಾಕಿ ಫೋಟೋ ತೆಗೆಸ್ಕೊತಾರೆ. SP ಹೊಟ್ಟೆ ಒಳಗೆ ಕೈ ಹಾಕಿ ನನ್ನ ಹತ್ರ ಫೋಟೋ ಐತಿ ತೋರಿಸ್ಲ್ಯಾ? ವೈರಲ್ ಆಗ್ತಾ ಇದೆ ಅದು. ಏನಿದು? ಇವರೇ IPS ಅಧಿಕಾರಿಗಳು, IAS ಅಧಿಕಾರಿಗಳು, IFS ಅಧಿಕಾರಿಗಳು, KS ಅಧಿಕಾರಿಗಳು, ನಿಮ್ಮ ಚೇರು, ನಿಮ್ ಗೌರವ, ಘನತೆ, ಗಾಂಭೀರ್ಯತೆ, ಇವು ಏನಿದು? ಯಾಕೆ ಈ ಮಾಧ್ಯಮದವ್ರನ್ನ ಯಾಕೆ ನೀವು ಕರೆಸಿದ್ರಿ? ಯಾರು ರಿಕ್ವೆಸ್ಟ್ ಮಾಡಿಕೊಂಡ್ರಿ? ನಿಮ್ಗೆ ಯಾರು ಕೇಳಿದ್ರ? ಯಾರು ನಮಗೂ ಆಡಿಸ್ರಿ, ನಾವು ಕ್ರಿಕೆಟ್ ಆಡ್ತೀವಿ ಬರ್ತೀವಿ ಅಂತ ಕೇಳಿದ್ರ? ಅಥವಾ ನಮಗ್ ಪಾರ್ಟಿ ಕೊಡು ಅಂತ ಕೇಳಿದ್ರ? ಕೇಳಿದ್ರೆ ನೀವು ಇಂಥ ವ್ಯವಸ್ಥೆ ಮಾಡೋದ? ನಾಳೆ ಇನ್ನೊಂದು ಕೇಳ್ತಾರ ಅವರು, ಅಥವಾ ನಾಳೆ ನೀವು ಇನ್ನೊಂದು ಆಮಿಷ ಹೊಡ್ತೀರಿ. ಇದೊಂದು ಆಮಿಷ. ಇದು ನೀವು ಆ ಪೊಲೀಸ್ ಇಲಾಖೆ ಒಳಗೆ ಏನೋ ಒಂದು ವ್ಯವಸ್ಥೆಯನ್ನ ನೀವು ಮುಚ್ಚಿಟ್ಕೊಳಕ್ಕೋ ಇನ್ನೊಂದು ಮಾಡಕ್ಕೋ ಅಥವಾ ನಿಮ್ಮ ವಿರುದ್ಧ ಸುದ್ದಿ ಬರೀಬಾರ್ದು ಅನ್ನೋದಕ್ಕೋ ಏನು ಈ ಮಾಧ್ಯಮದವ್ರನ್ನ ಪ್ಲೀಸ್ ಮಾಡುವಂತದ್ದೇನಿತ್ತು? ಇದೇ ಘಟನೆ ಪೊಲೀಸರು ಪೊಲೀಸ್ ಭವನದೊಳಗೆ ಮಾಡಿದ್ರ? ಅವರು ಕುಡಿದು ತಿಂದು ಉಂಡು ಹರಡಿ ಏನೋ ವಾರ್ಷಿಕ ಕ್ರೀಡಾಕೂಟ ಇತ್ತಂತೇಳಿ ಅವರು ಈ ರೀತಿ ಬಾಡಾಕಾನ ತಿಂದು ಎಣ್ಣೆ ಪಾರ್ಟಿ ಮಾಡಿ ರುಚಾರ್ತನ ಮಾಡಿ ಜಗಳ, ಎಂತ ಅಸಭ್ಯ ವರ್ತನೆ ಅದ, ಅಸಭ್ಯವಾದಂತ ಬೈಗಳ, ಸೊಂಟದ ಕೆಳಗೆ ಭಾಷೆ, ತಾಯಿ ಮೇಲೆ ತಂದಿ ಮೇಲೆ, ಏನ್ರಿ ಇದು? ಮತ್ತೆ ಅದಕ್ಕೇನಿಲ್ವಾ? ಎಲ್ಲಿ ರೋಡ್ನಾಗ ಗುಡ್ಡಾರ ರಾತ್ರಿ ಮಧ್ಯರಾತ್ರಿವರೆಗೆ ಬಾರ್ ಅಂಗಡಿ ಮುಚ್ಚಂತೀರ, ಅವ್ರು ಟ್ಯಾಕ್ಸ್ ತುಂಬ್ತಾರ, ಲೈಸೆನ್ಸ್ ತಗೊಂಡಿರ್ತಾರ. ನಿಮ್ ಪೊಲೀಸ್ ಭವನದಾಗ ನೀವು ಇಲ್ಲಿ ಊಟ ಹೆಂಗಿದು? ಯಾವ ಕಾನೂನು ಹೇಳುತ್ತಿದೆ? ನನಗೂ ಹೇಳಿ, ನಾನು ಒಬ್ಬ ಲಾಯರ್ ಅದೀನಿ, ನನಗೂ ಸ್ವಲ್ಪ ಬೇಕಲ್ಲ. ನಿಮಗೆ ಬೇರೆ ಯಾರು ಸಿಗ್ಲಿಲ್ಲ, ಈ ಮೀಡಿಯಾದವ್ರನ್ನ ಯಾಕೆ ಕರೀಬೇಕು? 3 ಅಂಗಗಳ ತಪ್ಪುಗಳನ್ನು ಎತ್ತಿಡುವಂತ ಅಂಗ ಪತ್ರಿಕಾ ರಂಗ. ಈ ಅಂಗವನ್ನು ಖರೀದಿ ಮಾಡುವಂತದ್ದು ಅಥವಾ ಇನ್ನೊಂದೇನೋ ಮಾಡುವಂತದ್ದು, ಅವ್ರಿಗೆ ಪ್ಲೀಸ್ ಮಾಡುವಂತದ್ದು ಮಾಡಿದ್ರಿ ಅಂತ ಅರ್ಥ ಆಗತ್ತಿದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನ ಅವ್ರು ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯುವಂತ ಅಂಗ ಪತ್ರಿಕಾ ರಂಗ.
ಅಂತ ಪತ್ರಿಕಾ ರಂಗ, ನಮಗೂ ಪತ್ರಕರ್ತರ ಸಂಘ ಐತಿ, ನಾವೆಲ್ಲ ಮಾಡ್ಕೋತೀವಿ. ಅದು ನಿಮ್ಗೆ ಯಾಕೆ ಬೇಕದು? ನೀವು ಖಾಕಿ ಖದರ್ ತೋರಿಸ್ಬೇಕು, ನೀವು ರಕ್ಷಣೆ ಮಾಡೋರು ನೀವು. ಇದು ಎಂತ ರಕ್ಷಣೆ ಇದು? ಪೊಲೀಸ್ ಭವನದೊಳಗೆ ಎಣ್ಣೆ ಪಾರ್ಟಿ ಮಾಡೋದು, ಗುಂಡು ತಿಂಡು ಕೊಡೋದು, ಮತ್ತೆ ನೀವು ಎಲ್ಲ ಅಲ್ಲಿ ವೆಜ್ಜು ನಾನ್ ವೆಜ್, ಏನಿದು? ಏನ್ ಬೀಗ್ತಾರ ಇತ್ತಾ? ಅಥವಾ ಇದು ಯಾಕೆ ಇವ್ರು ಮಾಧ್ಯಮದವ್ರನ್ನ ಯಾಕೆ ಕರೆದ್ರಿ? ನೀವೇ ಕರೆದ ಮೇಲೆ ಎಲ್ಲ ಜಗಳ ಆಗಿದ್ದು, ಬೈದಾಟ ಆಗಿದ್ದು, ಹೊಡೆದಾಟ, ಅದು ಮತ್ತೊಂದು ಕಚ್ಚಾಟ, ಹುಚ್ಚಾಟ, ಇವಕ್ಕೆಲ್ಲ ಆಸ್ಪದ ಕೊಟ್ಟಿದ್ಯಾರು? ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾಗಿದ್ದಂತ ಪೊಲೀಸ್ ಇಲಾಖೆ ಪತ್ರಕರ್ತರನ್ನ, ಮಾಧ್ಯಮದವ್ರನ್ನ ಕರೆಸಿ ಆಮಿಷಗಳನ್ನು ಒಡ್ಡುವಂತ ವ್ಯವಸ್ಥೆ ಇದು, ಅವ್ರು ಜಗಳ ಹಚ್ಚುವಂತ ವ್ಯವಸ್ಥೆ ಇದು. ಇದು ನಾವಲ್ಲ, ನಿಮ್ ಪೊಲೀಸರು ಹೇಳ್ತಾ ಇದ್ದಾರೆ. ಬ್ಯಾಡ ಅಂದ್ರೆ ಕೇಳೋದಿಲ್ರಿ. ಹೌದು ಹೌದು, ಇದು ತಪ್ಪು ಯಾರು ಮಾಡಿದ ತಪ್ಪೇ ಅಲ್ಲ. ಅದೇ ಪೊಲೀಸರು ಅದೇ ಭವನದೊಳಗ ನೀವು ಈ ರೀತಿ ಏನಾರು ಮಾಡಿದ್ರ ಇಡೀ ರಾಜ್ಯದೊಳಗ ಎಲ್ಲಾ ಮೀಡಿಯಾದಾಗೂ ಹೈಲೈಟ್ ಆಗ್ತಿತ್ತು. ಇದನ್ನ ಮಾಡಿದಾಗ ಮತ್ತೆ ಪಾಪ ನಿಮ್ ಪೊಲೀಸರು ನನ್ನ ಅಂತ ಕೇಳಿದ್ರು, ಏನ್ರಿ ಇದು ಸರ, ನೀವು ಅದ್ರ ಹಿಂಗ ಈಗ ಉಳ್ದವ್ರದ್ದು ಆದ್ರೆ ಹಿಂಗ, ನಮಗೊಂದ್ ನ್ಯಾಯ ನಿಮಗೊಂದ್ ನ್ಯಾಯ ಅಂದ್ರು. ಅವಾಗಿದು ನನಗೆ ಹೌದಾ ಏನಿದು ಅಂತ ಕೇಳಿದಿದ್ದು ಎಲ್ಲ, ಅಯ್ಯೋ ಅನಾಹುತ, ಏನಿದು? ಯಾಕೆ ಇಷ್ಟು ಪ್ಲೀಸ್ ಮಾಡ್ತೀರಿ ಪೊಲೀಸ್ ಇಲಾಖೆ? ಕಪ್ಪತ್ಗುಡ್ಡ ಕರ್ಕೊಂಡು ಹೋಗುದು, ಅಲ್ಲಿ ಹೋಗುದು. ಎಂತಿಂತ ಪೊಲೀಸ್ SP ಇದ್ರು ಇಲ್ಲಿ, ರಾಘವೇಂದ್ರ ರಾವರ್ಕರ್ ಅವರು, ಮನೀಶ್ ಕರ್ಬೇಕರ್ ಅವರು, BS ಪ್ರಕಾಶ್ ಅವರು, ಎಂತಿಂತ SP ಗಳು ಗೊತ್ತಾ? ಎಷ್ಟು ಸ್ಟ್ರಿಕ್ಟ್ ಆಗಿ, ಎಷ್ಟು ಉಪಯೋಗ ತಗೋಬೇಕು. ಪ್ರೆಸ್ ಮೀಟ್ ಅಥವಾ ಇನ್ನೊಂದು ಸುದ್ದಿ ಮಾಧ್ಯಮ ಈ ಹಂತಕ್ಕೆ ಇರಬೇಕು. ನಿಮ್ಮ ಸ್ಪೋರ್ಟ್ಸ್, ನಿಮಗಾಗಿರುವಂತ ಸ್ಪೋರ್ಟ್ಸ್ ಇದು. ವಾರ್ಷಿಕ ಕ್ರೀಡಾಕೂಟ, ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ಇದಕ್ಕೆ ಟೈಟಲ್. ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025. ನೀವು ಇಲ್ಲಿ ಅನ್ಯ ಅವ್ರನ್ನ ಕರೆಸಿದ್ರೆ ಹೆಂಗ್? ನೀವು ಮಾಧ್ಯಮದವರಾಗ್ಲಿ ಇನ್ನೊಬ್ಬರಾಗ್ಲಿ, ನಿಮಗಾಗಿರೋದು ಇದು, ನಿಮಗೋಸ್ಕರ ಇರೋದು ಇದು. ಇದೇ ಸಮಯವನ್ನ ಇನ್ನು ಉಳಿದ ಪೊಲೀಸ್ ಅವ್ರ ಹತ್ರ ಬೇರೆ ಬೇರೆ ಕ್ರಿಕೆಟ್ ಆಡೋ ಶಕ್ತಿ ಇಲ್ಲ ಪೊಲೀಸರ ಹತ್ರ. ಅವ್ರ ಕುಟುಂಬದವರು, ಮಕ್ಕಳು ಆಡ್ಸಿರಿ ಮಾಡಿ ಅಲ್ಲೆಲ್ಲ ಮಾಡಿದ್ರಿಲ್ಲ, ಈಗ ಖುಷಿ ಆದ್ರಿಲ್ಲ. ಇದು ನೋಡ್ರಿ, ಇದೊಂದು ಕಪ್ಪು ಚುಕ್ಕೆ. ಯಾಕೆ ಕರೆಸಿದ್ರಿ ಇವ್ರನ್ನ ಎಲ್ಲಾರನ್ನ ಬಿಟ್ಟು? ಯಾರು ಜನಪ್ರತಿನಿಧಿ ಕರೆಸಿರಾ, ಅಥವಾ ಸರ್ಕಾರ ನೌಕರರು ಕರೆಸಿರಾ, ಅಥವಾ ಇನ್ಯಾರು ಸಾರ್ವಜನಿಕ ಸೇವೆ ಮಾಡೋರು ಕರೆಸಿರಾ, ಸಾಧಕರು ಕರೆಸಿರಾ, ಸಾರ್ಥಕ ಸೇವೆ ಮಾಡಿದವ್ರನ್ನ ಕರೆಸಿರಾ? ಯಾರನ್ನ ಕರೆಸಿರಿ? ಎಲ್ಲಾ ಬಿಟ್ಟಿರಿ. ಮೀಡಿಯಾದವ್ರನ್ನ ಯಾಕೆ ಕರೆಸಿರಿ ನೀವು? ಯಾರು ಹೇಳಿದ್ರು ಕರ್ಸಕ್ಕ? ಇದ್ರ ಅರ್ಥ ಏನು? ಇದ್ರ ಒಳಮರ್ಮ ಏನು? ಇದು ಇವತ್ತು ಚರ್ಚೆ ಆಗ್ತಾ ಇದೆ. ಇದು ಚರ್ಚೆ ಆಗ್ತಾ ಇದೆ ಅವಳಿ ನಗರದಲ್ಲಿ. ಇದು ನಾಳೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹೋದ್ರೆ ಏನಾಗುತ್ತೆ ತಿಳ್ಕೊಡ್ರಿ. ಪೊಲೀಸ್ ಇಲಾಖೆ ಎತ್ತ ಸಾಗಿದೆ ಪೊಲೀಸ್ ಇಲಾಖೆ ಅಂತ ಗೊತ್ತ. PSIಗಳು, ಕ್ರೈಮ್ PSIಗಳು ಊಟಕ್ಕೆ ಬಡಿಸ್ತೀರಿ ಏನ್ರಿ? ಆ ಖಾಕಿ ಬಟ್ಟೆಗೆ ಒಂದು ಕಿಮ್ಮತ್ತಿಲ್ಲ, ಆ ಇಲಾಖೆಗೆ ಒಂದು ಗೌರವ ಇಲ್ವಾ? ಇದೇ ಸುದ್ದಿ ಬೇರೆ ಕಡೆ ನೀವು ಮಾಡಿದ್ದು ಬಂದಿದ್ದು ಏನಾಗ್ತಿತ್ತು? ಸೊ ಅದಕ್ಕೆ ಯಾವಾಗ್ಲೂ ಸಾಧಕ ಬಾಧಕಗಳ ವಿಚಾರ ಮಾಡಬೇಕು. ಆ ಕಡೆ ST ಆಫೀಸು, ಈ ಕಡೆ DSP ಆಫೀಸು, ನಡುವ ಪೊಲೀಸ್ ಭವನ. ಆ ಪೊಲೀಸ್ ಭವನ ಉದ್ದೇಶ ಏನು? ಯಾಕೆ ಕಟ್ಟಿದ್ರಿ ಅದನ್ನ? ಪವಿತ್ರವಾದ ಪೊಲೀಸ್ ಭವನ ಈ ರೀತಿ ಮಾಡದ? ಗುಂಡು ತುಂಡು ಪಾರ್ಟಿ ಮಾಡಕ್ ಮಾಡದ? ಆಯ್ತಪ್ಪ, ಸೌಜನ್ಯಕ್ಕೆ ಕರೆದ್ರೆ ಸೌಜನ್ಯ ನಮ್ಮಲ್ಲಿ ಯಾವಾಗ್ಲೂ ಐತಿ. ಸಾಮರಸ್ಯಕ್ಕೆ ಐತೆ, ಸಾಮರಸ್ಯ ಯಾವಾಗ್ಲೂ ಐತಿ. ಎದಕ್ಕೆ ಏನಾಗೈತಿ ಅಂತ ನೀವು ಕರೆದ್ರಿ? ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಕ ನಿಮ್ಮ ಪೊಲೀಸ್ ಇಲಾಖೆ ನಿಮ್ ಕ್ರೀಡಾಕೂಟ ಅದು. ನೀವ್ ಎಂಜಾಯ್ ಮಾಡ್ಬೇಕು ಅದನ್ನ, ನಿಮ್ಗಾಗಿರೋದದು. ನಾವು ಬರೋದು ಸುದ್ದಿ ಮಾಡಕ್ ಅದನ್ನ. ನಾವು ಸುದ್ದಿ ಮಾಡ್ತೀವಿ, ಹೋಗ್ತೀವಿ. ಏನೋಪ್ಪ ಒಂದು ಸೌಜನ್ಯ ಅಥವಾ ಏನೋ ಬಂದರ ಒಂದೇನೋ ಚಾನೋ ಟಿಫಿನೋ ಮುಗೀತು. ನೀವು ರಾತ್ರಿ ಏನ್ ಸಾಧನೆ ಮಾಡ್ಯಾರ ಅಂತ ಕೊಟ್ರಿ ನೀವು ಇದ್ರೊಳಗೆ ಏನಂತ ಕೊಟ್ರಿ ನೀವು? ಪಾರ್ಟಿ ಯಾಕೆ ಕೊಟ್ರಿ ನೀವು? ರಾತ್ರಿ ಊಟ ಅದು ನೀವು ವಾಟ್ಸಪ್ದಾಗ ಬರೀತೀರಿ. ನಿಮ್ಮ ಗದಗ ಪೊಲೀಸ್ ಇಲಾಖೆ ಇದ್ರೊಳಗೆ, ಪ್ರೆಸ್ ಮೀಡಿಯಾದ ಇದ್ರೊಳಗೆ ಬಾಡ ಖಾನ ಊಟ ಏನ್ರಿ ಇದು? ಏನಿಲ್ಲ, ಏನ್ ನಡೆದೈತಿ ಇಲ್ಲೇ? ಮೀಡಿಯಾದವ್ರನ್ನ ಕರೆಸಿದ್ರಿ ಯಾಕ? ಯಾರ ಕೇಳಿದ್ರನು ಹೇಳ್ರಿ, ಬಹಿರಂಗ ನೀವು ಉತ್ತರ ಕೊಡ್ಬೇಕು, ಇದಕ್ಕ ಸ್ಪಷ್ಟೀಕರಣ ಕೊಡ್ಬೇಕು. ಯಾಕೆ ಕರೆದ್ರಿ ಇವ್ರನ್ನ ಮೀಡಿಯಾದವ್ರನ್ನ? ನಿಮ್ಮ ಕ್ರಿಕೆಟ್ ಒಳಗೆ, ನಿಮ್ಮ ಕ್ರೀಡಾಕೂಟದೊಳಗೆ ಇವ್ರನ್ನ ಯಾಕೆ ಕರಿಬೇಕು? ಏನಂತ ಗರಂದಾರಿ ಕೆಲಸ ಮಾಡಿದ್ರು ಅವರು? ಯಾರು ಕೇಳಿದ್ರ ನಿಮ್ಗ? ಇದೇ ಸಮಯ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬಳಸ್ಕೋಬೇಕಾಗಿತ್ತು. ಇನ್ನ ಸ್ವಲ್ಪ ಹೆಚ್ಚಿಗೆ ಕ್ರೀಡೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಅವ್ರ ಕುಟುಂಬಗಳಿಗೆ ಕೊಡ್ಬೇಕಾಗಿತ್ತು, ಮಕ್ಕಳಿಗೆ ಕೊಡ್ಬೇಕಾಗಿತ್ತು, ಮನರಂಜನೆ ಜಾಸ್ತಿ ಮಾಡ್ಬೋದಿತ್ತು. ಇದೇ ಊಟ ಮಾಡೋದು, ಇದೇ ಗುಂಡು ತುಂಡು ಪಾರ್ಟಿ, ಇದೇ ದುಡ್ಡನ್ನ ಬೇರೆ ರೀತಿಯೊಳಗೆ ಬಳಸಬಹುದಿತ್ತು. ನಿಮ್ಮ ಕುಟುಂಬ ಅದು ಪೊಲೀಸ್ ಇಲಾಖೆ, ಒಂದು ಫ್ಯಾಮಿಲಿ. ನಿಮ್ಗಾಗಿರುವಂತ ಕ್ರೀಡಾಕೂಟ ಅದು. ನಿಮ್ಗ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸರಿಯಾಗಿರ್ಲಿ, ಸಾರ್ವತ್ರಿಕವಾಗಿ ನೀವು ಗಟ್ಟಿಯಾಗಿರ್ಬೇಕು ಅನ್ನೋದಕ್ಕೆ ಈ ಕ್ರೀಡಾಕೂಟಗಳು. ಮತ್ತೆ ಪೊಲೀಸ್ ಭವನ ಕಟ್ಟಿದ್ದ ಯಾಕೆ?
ಯಾವ ಉದ್ದೇಶದಿಂದ ಕಟ್ಟಿದಿರಿ? ಇದಕ್ಕೆ ಮಾಡೋದಾ? ಇದನ್ನು ಮಾಡೋದಾ? ಇವತ್ತು ಇದನ್ನು ಮಾಡ್ತೀರಿ, ನಾಳೆ ಇನ್ನೊಂದು ಮಾಡ್ತೀರಿ. ಇದು ಚರ್ಚೆ ಆಗ್ತಾ ಇದೆ. ಸೊ ಈಗಾದ್ರೂ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು. SP ಸಾಹೇಬರು ಬಹಳ ಹಾನೆಸ್ಟ್ ಇದ್ದಾರೆ, ಕೇಳಿದ್ದೀನಿ ನಾನು, ಹಾನೆಸ್ಟ್ ಇದ್ದಾರೆ. ಮೋದಿಜಿ ಅವರು ಪ್ರಶಂಸೆ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಉತ್ತಮವಾದಂತ ಅವ್ರ ಸೇವೆ ಇದೆ. ಈಗಾದ್ರೂ ನೀವು ಎಚ್ಚೆತ್ಕೊಳ್ಬೇಕು. ಮೀಡಿಯಾದವ್ರಿಗೆ ನೀವು ಯಾಕೆ ಇಷ್ಟು ಇದು ಮಾನ್ಯತೆ ಕೊಡ್ತೀರಿ? ಏನ್ ಇದ್ರ ಅರ್ಥ ಏನು? ಯಾಕೆ ಇವ್ರನ್ನ ಯಾಕೆ ಕರೆಸ್ಬೇಕು ನೀವು? ಇದು ಫಸ್ಟ್ ಇವತ್ತು ನೀವು ಕರೆಸ್ತೀರಿ, ನಾಳೆ ಇನ್ನೊಬ್ರು ಕರೆಸ್ತಾರ, ನಾಳೆ ಮತ್ತೊಬ್ಬ ಬರ್ತಾರೆ. ಇದೇ ಚಟ ಬೀಳ್ತವೆ. ಕುಡಿದು ಕುಪ್ಪಳಿಸ್ಕೊಂಡು ಎಲ್ಲ ಹೋಗಿ ಜಗಳ ಮಾಡಿ, ಕಚ್ಚಾಟ ಮಾಡಿ, ಬೈದಾಟ ಮಾಡ್ಕೊಂಡು ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್? ಯಾರು ಜವಾಬ್ದಾರಿ? ಯಾರು ತಿಳ್ಕೊಳ್ಬೇಕು ನೀವು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋರು, ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋರು ಕುಡಿಸ್ಬೇಕಾ? ಆಯ್ತಪ್ಪ, ಊಟ ಮಾಡಿಸಿ ಕಳಿಸಿ, ಓಕೆ. ಯಾಕೆ ಡ್ರಿಂಕ್ಸ್ ವ್ಯವಸ್ಥೆ ಮಾಡ್ತೀರಿ? ವಿಡಿಯೋ ಈಗ ಮೊಬೈಲ್ ಎಲ್ಲರೂ ರಿಪೋರ್ಟರ್ ಆಗ್ಯಾರ. ಈಗ ಎಲ್ಲರೂ ಮೊಬೈಲ್ದಾಗ ಎಲ್ಲರೂ ರೆಕಾರ್ಡ್ ಮಾಡ್ತಾರ. ಎಷ್ಟು ಜನ ಓಡಾಡ್ತೈತಿ, ಅದು ವೈರಲ್ ಆಗಿದ್ರೆ ಏನ್ ಮಾಡ್ತೀರಿ ಇವಾಗ? ಒಬ್ಬ PSI ಆದವರು, ಒಬ್ಬ ಅದ್ರ ಮೇಲೆ ಆಫೀಸರ್ ಇದ್ದವರು ಊಟಕ್ಕೆ ಬಡಿಸ್ತೀರಿ ನೀವು. ಏನ್ರಿ ಸರ್? ನಾಳೆ ಏನಾಗುತ್ತೆ? ಇಡೀ ಸಾಮಾಜಿಕ ವ್ಯವಸ್ಥೆ, ಗದಗಿನ ಕಾನೂನು ಸುವ್ಯವಸ್ಥೆ ಏನಾಗುತ್ತೆ? ಅಂದ್ರೆ ಯಾಕೆ ನೀವು ಮಾಡೋ ತಪ್ಪುಗಳನ್ನು ಮುಚ್ಕೊಳಕ ಇವ್ರು ಮಾಧ್ಯಮಗಳಿಗೆ ಪ್ಲೀಸ್ ಮಾಡೋದು? ಅವ್ರನ್ನ ಯಾಕೆ ಕರೆಸ್ಬೇಕು? ಅವ್ರ ಸಂತೋಷಕ್ಕೆ ನೀವ್ಯಾಕೆ ಅಸಂತೋಷ ಬದುಕು ನಡೆಸ್ತೀರಿ? ಬಂದ್ ಹಾಕಿದ್ರೆ ಏನೇನೋ ಆಕತ್ತೆ. ಈಗಾದ್ರೂ ಎಚ್ಚೆತ್ಕೊಳ್ಬೇಕು. SP ಅವ್ರ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. SP ಅವ್ರ ಈ ಬಗ್ಗೆ ತನಿಖೆ ನಡೆಸಬೇಕು. ಯಾಕೆ ಹಿಂಗಾತು, ಏನಾತು, ಹೊಡೆದಾಟ ಬಡದ್ರೆ ನೀವು ಸಾಕಾಗೈತಿ. ನೀವು ಅವ್ರನ್ನ ಹೊರಗೆ ಹಾಕ್ಬೇಕಾದ್ರ ತಿಳ್ಕೊಳ್ಳಿ. ಎಷ್ಟು ಜನ ಫೋನ್ ಮಾಡ್ಯಾರ, ಎಲ್ಲ ರೆಕಾರ್ಡ್ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳು. ಪೊಲೀಸ್ ಇಲಾಖೆ ಈಗಾದ್ರೂ ಎಚ್ಚೆತ್ಕೊಳ್ಬೇಕು. ಯಾರನ್ನ ಎಲ್ಲಿಡ್ಬೇಕು, ಯಾರ ಜೊತೆ ಹೆಂಗಿರ್ಬೇಕು, ನಾವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಇದರಿಂದ ಆಗುವ ವ್ಯವಸ್ಥೆ ಏನು, ಸಾಧಕ ಬಾಧಕ ಏನು, ಮೆರಿಟ್ ಅಂಡ್ ಡಿಮೆರಿಟ್ ಏನು ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ಉತ್ತಮವಾದಂತ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಇವರು ಯಾವುದೇ ಬಿಡೆ ಇಲ್ಲದೆ ನಿಮ್ಮ ಸುದ್ದಿ ಬರೀಬಹುದು. ಅಂದ್ರೆ ಇವ್ರನ್ನ ಕರೆಸಿ ಯಾಕೆ ಜನ ಚರ್ಚೆ ಮಾಡ್ತಾ ಇದಾರೆ? ಮೀಡಿಯಾದವ್ರು ಯಾಕೆ ಕರೆಸಿದ್ರು? ಏನೋ ಇರ್ಬೇಕು, ಸಮಥಿಂಗ್ ಇಸ್ ರಾಂಗ್. ಸೊ ಅದಕ್ಕೆ ಈಗಾದ್ರೂ ಎಚ್ಚೆತ್ಕೊಳ್ಬೇಕು. ಇದು ಎಚ್ಚೆತ್ಕೊಳ್ಳದಿದ್ರೆ ಮುಂದೊಂದಿನ ನೀವೇ ಅನಾಹುತಕ್ಕೆ ಕಾರಣ ಆಗ್ತೀರಿ. ಕೆಲವ್ರು ಗಿಮಿಕ್ ಮಾಡ್ತಾರ, ಇವ್ರಿಗೆ ಹೇಳುದು, ಅವ್ರಿಗೆ ಹೇಳುದು, ತಮ್ಮ ದಂಧೆ ನಡೆಸ್ಕೊಳಕ ಬೇರೆ ಮಾಡೋದು. ವಿಚಾರ ಮಾಡ್ರಿ, ವೈಯಕ್ತಿಕವಾಗಿ ತಿಳ್ಕೊಳ್ಳಿ. ಸೊ ಈಗಾದ್ರೂ ಪೊಲೀಸ್ ಇಲಾಖೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.